ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು KLM ಕ್ಲಾಸಸ್. ಆತ್ಮೀಯ ಅಭ್ಯರ್ಥಿಗಳೇ, KSET ಎಕ್ಸಾಮ್ ಈ ಶನಿವಾರನೇ ಇದೆ, 13ನೇ ತಾರೀಕು. ಲಾಸ್ಟ್ ಕ್ಲಾಸಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡ್ನ ಇಂಟ್ರೊಡಕ್ಷನ್ ಮಾಡಿದ್ವಿ ಆ್ಯಂಡ್ ಸ್ಟೆಪ್ಸ್ ಆಫ್ ರಿಸರ್ಚ್ಗೆ ಕ್ಲಾಸಸ್ನ ನಿಲ್ಲಿಸಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದರ ಪ್ರಕಾರ ಸ್ಟೆಪ್ಸ್ ಆಫ್ ರಿಸರ್ಚ್ ನೋಡೋದಾದರೆ ಟೋಟಲ್ ಆಗಿ 1, 2, 3, 4, 5, 6, 7, 8, 9, 10, 11 ಸ್ಟೆಪ್ಗಳಿದೆ. ಆ್ಯಂಡ್ ಒಂದೊಂದೇ ಸ್ಟೆಪ್ನ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಜನರಲ್ ಆಗಿ ಎಷ್ಟು ಸ್ಟೆಪ್ಗಳಿದೆ ಏನೇನು ನೋಡೋಣ. ಮೊದಲನೇದಾಗಿ ಸೆಲೆಕ್ಟೆಡ್ ಟಾಪಿಕ್. ಸೊ ನೀವು ರಿಸರ್ಚ್ ಮಾಡಬೇಕು ಅಂದಾಗ ಯಾವ ಟಾಪಿಕ್ ಮೇಲೆ ರಿಸರ್ಚ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಡಿಫೈನ್ ದಿ ರಿಸರ್ಚ್ ಪ್ರಾಬ್ಲಮ್. ಸೊ ಏನು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ನೀವು ಯಾವ ಒಂದು ಪ್ರಾಬ್ಲಮ್ಮು ಅಥವಾ ಒಂದು ಸಿಚುಯೇಷನ್ ಏದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಾ ಅದನ್ನು ನೀವು ಡಿಫೈನ್ ಮಾಡಬೇಕು. ಒಂದು 4 ಜನಕ್ಕೆ ಈಸಿಯಾಗಿ ಅರ್ಥ ಆಗೋ ರೀತಿ ಸಾಮಾನ್ಯ ಭಾಷೆಯನ್ನು ಉಪಯೋಗಿಸ್ಕೊಂಡು ಡಿಫೈನ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ರಿವ್ಯೂ ದಿ ಲಿಟರೇಚರ್. ಅಂದರೆ ನೀವೇನು ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿ ಯಾವ ಒಂದು ಉದ್ದೇಶಕ್ಕೆ ರಿಸರ್ಚ್ ಮಾಡ್ತಿರ್ತೀರಾ ಅದರ ಒಂದು ಸಲುವಾಗಿ ಲಿಟರೇಚರ್ ಅಂದರೆ ಬುಕ್ಸ್ ಓದಬೇಕು, ಜರ್ನಲ್ಸ್ನ ಓದಬೇಕು, ಹಳೆ ರಿಸರ್ಚ್ನ ಓದಬೇಕು, ನಿಮ್ಗೇನು ತಿಳಿದಿಲ್ಲ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡೋದಿದೆ ಅಲ್ವಾ, ಅದನ್ನು ರಿವ್ಯೂ ದಿ ಲಿಟ್ರೇಚರ್ ಅಂತ ಹೇಳ್ತೀವಿ. ಅಷ್ಟೆಲ್ಲ ಆದಮೇಲೆ ಡೆವಲಪ್ ದಿ ಆಬ್ಜೆಕ್ಟಿವ್ಸ್. ಸೊ ನೀವು ಸೆಲೆಕ್ಟ್ ಮಾಡಿದ ಟಾಪಿಕ್ ಆದಮೇಲೆ ಪ್ರಾಬ್ಲಮ್ನ ಡಿಫೈನ್ ಮಾಡಿದ್ಮೇಲೆ ಅದ್ರ ರಿಲೇಟೆಡ್ ಬುಕ್ಸ್ ಓದಿದ್ಮೇಲೆ ನೀವು ಏನನ್ನು ಸ್ಟಡಿ ಮಾಡಬೇಕು, ಯಾವ ಒಂದು ದಿಕ್ಕಿನಲ್ಲಿ ಹೋಗಬೇಕು ಆ್ಯಂಡ್ ಏನೇನು ನಿಮ್ಮ ಆಬ್ಜೆಕ್ಟಿವ್ಸ್, ನಿಮ್ಮ ಮೂಲ ಉದ್ದೇಶ ಏನು ಅದನ್ನು ನೀವು ನೆಕ್ಸ್ಟ್ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಐಡೆಂಟಿಫೈ ವೇರಿಯಬಲ್ಸ್ ಆ್ಯಂಡ್ ಫಾರ್ಮುಲೇಟ್ ಹೈಪೋಥಿಸಿಸ್. ಸೊ ನಿಮ್ಮ ಒಂದು ಟಾಪಿಕ್ನ ಸಲುವಾಗಿ ವೇರಿಯಬಲ್ಸ್ ಅಂತ ಬರುತ್ತೆ. ಅಂದರೆ ಯಾವುದನ್ನು ನೀವು ಒಂದು ಮಾಪನವಾಗಿ ಇಟ್ಕೊಂಡು ರಿಸರ್ಚ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಹೋಗ್ತಾ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಅದರ ರಿಲೇಟೆಡ್ ಒಂದು ಹೈಪೋಥಿಸಿಸ್, ಒಂದು ಜನರಲ್ ಆಗಿ ಥಿಯರಿನ ಫಸ್ಟೇ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಪ್ರಿಪೇರ್ ದಿ ರಿಸರ್ಚ್ ಡಿಸೈನ್. ಸೊ ನಿಮ್ಮ ಹತ್ರ ಎಲ್ಲ ಥಿಯರಿಟಿಕಲಿ ರೆಡಿ ಇದೆ. ನೀವು ಒಂದು ರಿಸರ್ಚ್ನ ಯಾವ ಒಂದು ದಾರಿಯಲ್ಲಿ ಮಾಡಬೇಕು, ಯಾವ ಒಂದು ಮೆಥಡ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ್ಯಾವ ಸ್ಟೆಪ್ಸ್ ಇರ್ತವೆ, ಒಂದು ಡಿಸೈನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಕ್ಯಾರಿ ಔಟ್ ಸ್ಯಾಂಪ್ಲಿಂಗ್. ಸೊ ಸ್ಯಾಂಪ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಕ್ವಶನ್ ಬರೋ ಚಾನ್ಸಸ್ ತುಂಬ ಇದೆ. ಹಿಂದಿನ ವರ್ಷಗಳಲ್ಲೆಲ್ಲ ತುಂಬ ಬಂದಿದೆ. ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್, ಒಂದು ಸಿಚುಯೇಷನ್ ಕೊಟ್ಬಿಟ್ಟು ಇಲ್ಲಿ ಯಾವ ಟೈಪ್ ಆಫ್ ಸ್ಯಾಂಪ್ಲಿಂಗ್ನ ನೀವು ಮಾಡ್ತೀರಾ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಕ್ವಶನ್ ಬರುತ್ತೆ. ಅದಾದಮೇಲೆ ಕಲೆಕ್ಷನ್ ಆಫ್ ಡಾಟಾ. ಸೊ ನೀವು ಏನು ಒಂದು ಸಬ್ಜೆಕ್ಟ್ ತೊಗೊಂಡಿರ್ತೀರಾ ಅಲ್ಲಿ ಡೇಟಾನ ಕಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ರಿಸರ್ಚ್ ರಿಲೇಟೆಡ್. ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಇರುತ್ತೆ, ಡಿಫ್ರೆಂಟ್ ಮೆಥಡ್ಸ್ ಟು ಕಲೆಕ್ಟ್ ಡೇಟಾ ಇರುತ್ತೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಡೇಟಾ ಕಲೆಕ್ಟ್ ಆದಮೇಲೆ ಪರ್ಫಾರ್ಮ್ ದಿ ಡೇಟಾ ಅನಾಲಿಸಿಸ್. ನೀವು ಕಲೆಕ್ಟ್ ಮಾಡಿರೋ ಡೇಟಾನ ಅನಲೈಸ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ಆ್ಯಂಡ್ ಹೈಪೋಥಿಸಿಸ್ ಟೆಸ್ಟಿಂಗ್. ಸೊ ನೀವು ಗಮನಿಸಿದ್ರೆ ಇಲ್ಲೊಂದು ನಾವೇ ಜನರಲ್ ಆಗಿ ಥಿಯರಿನ ಹೈಪೋಥಿಸಿಸ್ ಅಂತ ತೊಗೊಳ್ತೀವಿ. ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಹೈಪೋಥಿಸಿಸ್ ಕರೆಕ್ಟಾಗಿ ನೀವು ಅದನ್ನು ಗೆಸ್ ಮಾಡಿದ್ರಾ, ಇದೇ ರೀತಿ ರಿಸಲ್ಟ್ ಬರ್ಬೋದು ಅನ್ನೋದನ್ನು ಡೇಟಾನ ಅನಲೈಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಾದ ಮೇಲೆ ನಿಮ್ಮ ಹೈಪೋಥಿಸಿಸ್ಗೆ ಏನೆಲ್ಲ ಹತ್ತಿರವಾಗಿದೆ, ಏನು ಸರಿಯಾಗಿ ಮಾಡಿರಲಿಲ್ಲ ಎಲ್ಲ ಅನಲೈಸ್ ಮಾಡಿದ್ಮೇಲೆ ಕ್ಯಾರಿ ಔಟ್ ಜನರಲೈಸೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಎಲ್ಲ ರಿಸರ್ಚ್ನ ಅನಲೈಸ್ ಮಾಡಿದ್ಮೇಲೆ ಡೇಟಾನ ಅನಲೈಸ್ ಮಾಡಿದ್ಮೇಲೆ ಜನರಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡಬೇಕಾಗುತ್ತೆ ನೀವು ನಿಮ್ಮ ರಿಸರ್ಚಲ್ಲಿ. ಅದಾದಮೇಲೆ ಅದರಿಂದ ಏನನ್ನು ಕಲಿತ್ರಿ, ಏನನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರಿ ಅದನ್ನು ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಾಬ್ಲಮ್ ಏನಿತ್ತು ರಿಸರ್ಚ್ ಪ್ರಾಬ್ಲಮ್ ಅದಕ್ಕೆ ಎಷ್ಟರ ಮಟ್ಟಿಗೆ ಸೊಲ್ಯೂಷನ್ನ ನೀವು ಕಂಡುಹಿಡ್ಕೊಂಡ್ರಿ ಅದನ್ನು ಹೇಳಬೇಕು, ಇಂಟರ್ಪ್ರಿಟೇಷನ್. ಮತ್ತು ನಿಮಗೆ ಡೇಟಾ ಅನಲೈಸ್ ಮಾಡಿದ್ಮೇಲೆ ಏನೆಲ್ಲ ರಿಸಲ್ಟ್ಸ್ ಬಂದಿರುತ್ತೆ ಅದೇನೆಲ್ಲ ಅರ್ಥ ಕೊಡ್ತಾ ಇದೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಇಂಟರ್ಪ್ರಿಟೇಷನ್. ಕೊನೆಯ ಸ್ಟೆಪ್ಪು ಎಲ್ಲ ರಿಸರ್ಚ್ ಆದಮೇಲೆ ರೈಟ್ ದಿ ರಿಸರ್ಚ್ ರಿಪೋರ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ರಿಸರ್ಚ್ ಮುಗಿದ್ಮೇಲೆ ರಿಸರ್ಚ್ ರಿಪೋರ್ಟ್ ಬರೆಯುವಂಥದ್ದು ಕೊನೆಯ ಹಂತ ಆಗಿರುತ್ತೆ. ಸ್ಟೆಪ್ಸ್ ಆಫ್ ರಿಸರ್ಚ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ. ಯಾವ ರೀತಿ ಕೇಳಬಹುದು, ಈ ರೀತಿ ರ್ಯಾಂಡಮ್ ಆಗಿ ABCD ಅಂತ 4 ಸ್ಟೆಪ್ ಕೊಟ್ಬಿಟ್ಟು ವಿಚ್ ಈಸ್ ದಿ ಕರೆಕ್ಟ್ ಆರ್ಡರ್ ಅಂತ ಕೇಳ್ತಾರೆ. ಸೊ ಜನರಲ್ ಆಗಿ ನೋಡ್ಬೇಕು, ನೀವು ಟಾಪಿಕ್ ಸೆಲೆಕ್ಟ್ ಮಾಡಬೇಕು, ಅಲ್ಲಿಂದ ಕೊನೆಯ ಸ್ಟೆಪ್ಪು ರಿಸರ್ಚ್ ರಿಪೋರ್ಟ್ ಬರೆಯೋದಾಗಿರ್ಬೋದು, ಇದೆಲ್ಲದನ್ನು ಒಂದು ಆರ್ಡ್ರಲ್ಲಿ ನೆನ್ಪಿಟ್ಕೊಂಡ್ರೆ ಸೆಲೆಕ್ಟ್ ದಿ ಕರೆಕ್ಟ್ ಆರ್ಡರ್ ಅಂತ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೊ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ಮೊದಲನೇ ಟಾಪಿಕ್ ಬಂದುಬಿಟ್ಟು ಸೆಲೆಕ್ಷನ್ ಆಫ್ ದಿ ಟಾಪಿಕ್. ಸೊ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಸೆಲೆಕ್ಷನ್ ಆಫ್ ದಿ ಟಾಪಿಕ್. ಏನು ಒಂದು 4 ಪಾಯಿಂಟ್ ನೆನ್ಪಿಟ್ಕೋಬೇಕು ಒಂದು ಟಾಪಿಕ್ ತಗೊಳ್ಳುವಾಗ. ಟಾಪಿಕ್ ಶುಡ್ ನಾಟ್ ಬಿ ಟೂ ನ್ಯಾರೋ ಆರ್ ಟೂ ವೇಗ್. ಸೊ ಟೂ ನ್ಯಾರೋ ಅಂದರೆ ಯಾವುದೋ ಒಂದೇ ಒಂದು ವಿಷಯನ ಇಟ್ಕೊಂಡು ನೀವು ಟಾಪಿಕ್ನ ಸೆಲೆಕ್ಟ್ ಮಾಡೋ ಹಾಗಿಲ್ಲ. ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ ಹಲವು ಟಾಪಿಕ್ಗಳನ್ನ ಅದು ಕವರ್ ಮಾಡ್ತಾ ಇರಬೇಕು, ಟೂ ನ್ಯಾರೋ ಆಗಿರಬಾರ್ದು ಅಂತ ಹೇಳಿದ್ದಾರೆ.
ಆಮೇಲೆ ವೇಗ್, ಅರ್ಥವಿಲ್ಲದೆ ಸುಮ್ಮನೆ ಏನೋ ಒಂದು ನಾನು ರಿಸರ್ಚ್ ಮಾಡಬೇಕು ಅಂತ ತೊಗೋಬಾರ್ದು ಟಾಪಿಕ್ಕು. ತುಂಬ ಯೋಚನೆ ಮಾಡಿ ಹಲವು ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು ಡಿಫ್ರೆಂಟ್ ಡೈಮೆನ್ಷನ್ಸ್ನಲ್ಲಿ ಯೋಚನೆ ಮಾಡಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ರಿಸರ್ಚರ್ ಶುಡ್ ಬಿ ಫೆಮಿಲಿಯರ್ ವಿತ್ ದಿ ಟಾಪಿಕ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಿಸರ್ಚ್ ಮಾಡೋರನ್ನ ರಿಸರ್ಚರ್ ಅಂತಾರೆ. ಯಾರು ರಿಸರ್ಚ್ ಮಾಡ್ತಿರ್ತಾರೋ ಅವರಿಗೆ ಸೆಲೆಕ್ಟ್ ಮಾಡುವಂತಹ ಟಾಪಿಕ್ಕು ತುಂಬ ಫೆಮಿಲಿಯರ್, ಅದ್ರ ಬಗ್ಗೆ ಒಂದಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಇರಬೇಕು, ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನೀವು ಮ್ಯಾಥ್ಸಲ್ಲಿ MSc ಮಾಡಿಬಿಟ್ಟು ಫಿಸಿಕ್ಸ್ ರಿಲೇಟೆಡ್ ಅಥವಾ ಫಿಸಿಕ್ಸ್ ಓಕೆ, ಯಾವುದೋ ಪೊಲಿಟಿಕ್ಸ್ ರಿಲೇಟೆಡ್ ನೀವು ರಿಸರ್ಚ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವೇನು ಓದಿದ್ದೀರಾ, ಎಷ್ಟು ಕಲ್ತಿದ್ದೀರಾ, ಏನೆಲ್ಲ ವಿಷಯ ನಿಮಗೆ ಗೊತ್ತು, ಅದರ ಆಧಾರದ ಮೇಲೆ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಬೇಕು. ದೇರ್ ಶುಡ್ ಬಿ ಸ್ಕೋಪ್ ಫಾರ್ ನ್ಯೂ ಡಿಸ್ಕವರಿ. ಸೊ ವೆರಿ ಇಂಪಾರ್ಟೆಂಟ್. ನೀವು ಏನು ಒಂದು ಸೆಲೆಕ್ಟ್ ಮಾಡ್ತಿರೋ ಟಾಪಿಕ್ಕು ಅದನ್ನು ರಿಸರ್ಚ್ ಮಾಡಿದ್ಮೇಲೆ ಏನಾದರೂ ಒಂದು ಹೊಸ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗತ್ತೆ ಈ ಸಮಾಜಕ್ಕೆ, ಅಥವಾ ಮುಂದೆ ನಡೆಯೋ ರಿಸರ್ಚ್ ಎಕ್ಸ್ಪರಿಮೆಂಟ್ಗಳಿಗೆಲ್ಲ ನೀವು ಮಾಡುವಂತಹ ರಿಸರ್ಚು ಹೆಲ್ಪ್ ಆಗಬೇಕು. ಅಂದರೆ ನೀವೇನು ಹೊಸದನ್ನು ಕಂಡುಹಿಡಿಬೇಕು. ಯಾರೋ ಆಗಲೇ ಕಂಡುಹಿಡಿದಿರೋದನ್ನ ಸುಮ್ಮನೆ ರಿಸರ್ಚ್ ನಾನು ಮಾಡಿದೆ ಅಂತ ಹೇಳಿಬಿಟ್ಟು ಅರ್ಥವಿಲ್ಲದೆ ರಿಸಲ್ಟ್ಸ್ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ, ಗೊತ್ತಾಯ್ತಾ? ಎಸ್ಟಿಮೇಟ್ ಕಾಸ್ಟ್ ಆಫ್ ಸ್ಟಡಿ, ಕ್ವಾಲಿಫಿಕೇಷನ್ ಆರ್ ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಟೈಮ್ ಫ್ಯಾಕ್ಟರ್. ಸೊ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡುವಾಗ ನೀವು ಮಾಡೋ ರಿಸರ್ಚ್ ಏನಿರುತ್ತೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋವಂತಹ ಅಂದಾಜು ಇರಬೇಕು ನಿಮಗೆ. ಹೆಂಗೆ ಗೊತ್ತಾಗುತ್ತೆ? ನೀವು ಯಾವುದೋ ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿ, ಸೈನ್ಸ್ ರಿಲೇಟೆಡ್ ಎಕ್ಸ್ಪರಿಮೆಂಟ್, ಒಂದು ರೂಮಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡ್ತೀರಾ, ಕಡಿಮೆ ಖರ್ಚಾಗುತ್ತೆ. ಏನು ಒಂದು ಐಟಮ್ಸ್ ಬೇಕು ಅದರ ಆಧಾರದ ಮೇಲೆ. ಇಲ್ಲ ನಾನು ಮನೆಗೆ ಹೋಗಿ ಸರ್ವೆ ಮಾಡಿ ಹಳ್ಳಿ ರಾಜ್ಯಗಳೆಲ್ಲ ತಿರುಗಿಬಿಟ್ಟು ಒಂದು ದೊಡ್ಡ ಸ್ಕೇಲಲ್ಲಿ ಪ್ರಾಜೆಕ್ಟ್ ಮಾಡಬೇಕಾ, ಆಗ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಆ್ಯಂಡ್ ಕ್ವಾಲಿಫಿಕೇಷನ್ ಆರ್ ರಿಕ್ವೈರ್ಡ್ ಸ್ಕಿಲ್ಸ್. ಸೊ ಈ ರೀತಿ ಒಂದು ರಿಸರ್ಚ್ ಮಾಡೋಕ್ಕೆ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಕ್ವಾಲಿಫಿಕೇಷನ್ ಇರಬೇಕು. ಆ ಒಂದು ಸಬ್ಜೆಕ್ಟಲ್ಲಿ ನೀವೇನಾದರೂ ಒಂದು ಮಾಡ್ಕೊಂಡಿರಬೇಕು. ಸುಮ್ಮನೆ ನೀವು ರಿಸರ್ಚ್ ಮಾಡೋಕ್ಕೆ ಹೋದರೆ ಅದಕ್ಕೆ ಅರ್ಥ ಇರೋಲ್ಲ, ಅದಕ್ಕೆ ವ್ಯಾಲ್ಯೂ ಕೂಡ ಇರೋದಿಲ್ಲ. ರಿಕ್ವೈರ್ಡ್ ಸ್ಕಿಲ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆ ರಿಸರ್ಚ್ನ ಹ್ಯಾಂಡಲ್ ಮಾಡಿ ಕೊನೆ ಹಂತದವರೆಗೂ ತಲುಪುವಂತಹ ಸ್ಕಿಲ್ಸ್ ಇರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಟೈಮ್ ಫ್ಯಾಕ್ಟರ್ ಬಗ್ಗೆ ನಿಮಗೆ ಗಮನ ಇರಬೇಕು. ಸೊ ಕೆಲವೊಂದು ರಿಸರ್ಚ್ಗಳು ಒಂದೇ ವರ್ಷದಲ್ಲಿ ಮುಗಿದೋಗ್ಬೋದು ಅಥವಾ 3 ವರ್ಷದಲ್ಲಿ ಮುಗಿದೋಗ್ಬೋದು. ಇನ್ನೊಂದಷ್ಟು ರಿಸರ್ಚ್ಗಳು 10 ವರ್ಷ 20 ವರ್ಷ ಅಥವಾ 2 ಜನರೇಷನ್ ಆದರೂ ಅದು ಮುಗಿತಾ ಇರೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಸೊ ಟೈಮ್ ಫ್ಯಾಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಟೈಮ್ ಬೇಕಾಗುತ್ತೆ ನನಗೆ ಈ ಒಂದು ಟಾಪಿಕ್ ರಿಲೇಟೆಡ್ ರಿಸರ್ಚ್ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಒಬ್ಬ ರಿಸರ್ಚರ್ಗೆ ಕ್ಲಾರಿಟಿ ಇರಬೇಕು. ಎಕ್ಸ್ಕ್ಯೂಸ್ ಮಿ. ಸೊ ರಿಸರ್ಚ್ ಯಾಕೆ ಇಷ್ಟು ಡೀಟೇಲಾಗಿ ನಾವು ಓದಬೇಕು ಅಂದರೆ, KSET ಆದಮೇಲೆ ನಿಮಗೆ PhDಗೆ ವಿತೌಟ್ ಎಂಟ್ರೆನ್ಸ್ ಎಕ್ಸಾಮ್ ಎಂಟ್ರಿ ಸಿಗುತ್ತೆ. ಸೊ ನಿಮ್ಗೆ ಇಷ್ಟೆಲ್ಲ ಬೇಸಿಕ್ಸ್ ಗೊತ್ತಿದ್ರೆ ಅಲ್ವಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರೋದು, ಅದಕ್ಕೆ ಒಂದು ಬೆಲೆ ಇರೋದು. ನಿಮಗೆ ವಿತೌಟ್ ಎಕ್ಸಾಮ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ, ಸೊ ಅದಕ್ಕೋಸ್ಕರ ಈಗಲೇ ರಿಸರ್ಚ್ ಅಂದರೆ ಏನು ಅಂತ ಡೆಪ್ತಾಗಿ ಕಲ್ತ್ಕೊಂಡು ಹೋಗಬೇಕಾಗುತ್ತೆ. ಅಟ್ಲೀಸ್ಟ್ ಬೇಸಿಕ್ಸ್ ಆದರೂ ಗೊತ್ತಾಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಡಿಫೈನ್ ದಿ ರಿಸರ್ಚ್ ಪ್ರಾಬ್ಲಮ್. ಸೊ ಈ ವಿಡಿಯೋದಲ್ಲಿ ಎಲ್ಲ ಸ್ಟೆಪ್ಸ್ ಮಾಡೋಕ್ಕಾಗೋದಿಲ್ಲ, ಒಂದು 5-6 ಸ್ಟೆಪ್ಸ್ ಮಾಡಿ ಮಿಕ್ಕಿದ್ದನ್ನು ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಎಕ್ಸಾಮ್ ಮುಂಚೆ ಬಂದುಬಿಡುತ್ತೆ. ನೀವು ವಿಡಿಯೋ ನೋಡ್ಕೊಂಡು ಸೀದಾ ಎಕ್ಸಾಮ್ ಒಳಗೆ ಹೋಗ್ಬೋದು. ಪ್ರಾಬ್ಲಮ್ ಶುಡ್ ಬಿ ವೆಲ್ ರಿಟರ್ನ್, ವೆರಿ ಇಂಪಾರ್ಟೆಂಟ್, ವೆಲ್ ರಿಟರ್ನ್ ಸೋ ಆ್ಯಸ್ ಟು ಪ್ರೊವೈಡ್ ಕ್ಲಾರಿಟಿ ಅಬೌಟ್ ಟಾಪಿಕ್. ಸೊ ನೀವು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದನ್ನು ಡಿಫೈನ್ ಮಾಡಬೇಕು. ಆ ಪ್ರಾಬ್ಲಮ್ನ ಏನಿದೆ, ಆ ಒಂದು ಟಾಪಿಕಲ್ಲಿ ನೀವು ಏನು ರಿಸರ್ಚ್ ಮಾಡ್ತಾ ಇದ್ದೀರಾ, ಯಾವುದರ ಒಂದು ಹಿಂದೆ ಓಡ್ತಾ ಇದ್ದೀರಾ ರಿಸರ್ಚು, ಅದು ನಿಮಗೆ ಪಕ್ಕ ಕ್ಲಾರಿಟಿ ಇರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅದನ್ನು ನೀವು ಡಿಫೈನ್ ಮಾಡಿ ಒಂದು 4 ಜನಕ್ಕೆ ಹೇಳೋ ರೀತಿ ನೀವು ಅದನ್ನು ಡಿಫೈನ್ ಮಾಡಬೇಕು. ನೀವು ವೆಲ್ ರಿಟರ್ನ್ ಅಂದರೆ ಅದೇ ಅರ್ಥ. ಯಾವ ರೀತಿ ಬರೀಬೇಕು ಅಂದರೆ, ಯಾರಾದರೂ ಆ ಟಾಪಿಕ್ ಓದಿದ ತಕ್ಷಣ ಗೊತ್ತಾಗ್ಬಿಡಬೇಕು ಈ ರಿಸರ್ಚ್ ಯಾವುದ್ರ ಮೇಲಾಗಿದೆ, ಏನು ಸಿಗುತ್ತೆ ನಮಗೆ ಈ ಒಂದು ಪೇಪರ್ನ ಓದಿದ್ರೆ, ಅಷ್ಟು ಕ್ಲಾರಿಟಿ ಇರಬೇಕು. ಆ್ಯಂಡ್ ಸಾಮಾನ್ಯ ಜನಕ್ಕೂ, ಈಗ ನೀವು ಯಾವುದೋ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ, ಅದು ಒಬ್ಬ ಸಾಮಾನ್ಯ ಬೇರೆ ಒಬ್ಬ ಸ್ಟ್ರೀಮು, ಫಾರ್ ಎಕ್ಸಾಂಪಲ್ ಪಾಲಿಟಿಕ್ಸ್ ಓದಿರೋನು ಆ ಒಂದು ರಿಸರ್ಚ್ನ ಓದಿದ್ರೆ ಅಟ್ಲೀಸ್ಟ್ ಅವ್ರು ಕ್ಲಾರಿಟಿ ಬರಬೇಕು. ಓಕೆ, ಇದರಲ್ಲಿ ಈ ಒಂದು ಮಾಲಿಕ್ಯೂಲ್ ರಿಲೇಟೆಡ್ ಈ ಥರ ಎಕ್ಸ್ಪೆರಿಮೆಂಟ್ ಆಗಿದೆ. ಅಷ್ಟು ಸಿಂಪಲ್ಲಾಗಿ ಅದ್ಭುತವಾಗಿ ನೀವು ಅದನ್ನು ಡಿಫೈನ್ ಮಾಡಬೇಕಾಗತ್ತೆ. ಅನ್ನೆಸೆಸರಿ ಟೆಕ್ನಿಕಲ್ ಲ್ಯಾಂಗ್ವೇಜ್, ವೆರಿ ಇಂಪಾರ್ಟೆಂಟ್. ಅನ್ನೆಸೆಸರಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಶುಡ್ ಬಿ ಅವಾಯ್ಡೆಡ್ ವೈಲ್ ರೈಟಿಂಗ್ ದಿ ರಿಸರ್ಚ್ ಪ್ರಾಬ್ಲಮ್. ಸೊ ನೀವು ಪ್ರಾಬ್ಲಮ್ ಬರೆಯುವಾಗ, ಅದನ್ನು ಡಿಫೈನ್ ಮಾಡುವಾಗ ಸುಮ್ಮನೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ತುರ್ಕೋದಲ್ಲ. ಹೌದು, ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರಾ, ಏನೋ ಒಂದು ಬೇಕಾಗೇ ಇರುತ್ತೆ, ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಏನೋ ಸಿಂಪಲ್ ವರ್ಡ್ಸಲ್ಲಿ ಹೇಳಿಬಿಟ್ಟು ರಿಸರ್ಚ್ ಒಳಗೆ ಬೇಕಾದರೆ ನೀವು ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಲೇಬೇಕು. ಬಟ್ ಅಟ್ಲೀಸ್ಟ್ ಅದನ್ನು ಡಿಫೈನ್ ಮಾಡುವಾಗಾದರೂ ಸಾಮಾನ್ಯ ಭಾಷೆ ಉಪಯೋಗಿಸುವಂಥದ್ದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಟಾಪಿಕ್ ಸೆಲೆಕ್ಟ್ ಮಾಡಿದ್ರಿ, ಏನನ್ನು ರಿಸರ್ಚ್ ಮಾಡ್ತೀರಾ, ಏನು ಪ್ರಾಬ್ಲಮ್ ಅಂತ ಡಿಫೈನ್ ಮಾಡಿದ್ರಿ, ಎಲ್ರಿಗೂ ಅರ್ಥ ಆಗಬೇಕು, ಆ ರೀತಿ ಡಿಫೈನ್ ಮಾಡಿದ್ದೀರಾ. ನೆಕ್ಸ್ಟ್ ಈಸ್
ಕಾಂಪ್ರಹೆನ್ಸಿವ್ ಲಿಟರೇಚರ್ ರಿವ್ಯೂ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಟಾಪಿಕ್ ಅದ್ರ ಬಗ್ಗೆ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಇದೆ, ಎಷ್ಟೆಲ್ಲ ಹೊಸದು ಕಲಿಬೇಕು, ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಫಸ್ಟ್ ಏನು ಮಾಡಿ, ಅನಾಲಿಸಿಸ್ ಆಫ್ ಬುಕ್ಸ್, ಜರ್ನಲ್ಸ್, ಆರ್ಟಿಕಲ್ಸ್ ಎಟ್ಸೆಟ್ರಾ ರಿಲೇಟೆಡ್ ಟು ದಿ ಟಾಪಿಕ್ ಆಫ್ ರಿಸರ್ಚ್. ನಿಮ್ಮ ರಿಸರ್ಚ್ ಟಾಪಿಕ್ ರಿಲೇಟೆಡ್ ಏನೆಲ್ಲ ಬುಕ್ಸ್ ಇದೆ, ಅದಾದಮೇಲೆ ಜರ್ನಲ್ಸ್ ಇದೆ, ಅದಾದಮೇಲೆ ಆರ್ಟಿಕಲ್ಸ್, ಇದನ್ನೆಲ್ಲ ಓದ್ಕೋಬೇಕು. ಲೈಬ್ರರಿಯಲ್ಲಿ ಕುತ್ಕೊಂಡು ಓದಬೇಕು, ಇಲ್ಲ ಈಗೆಲ್ಲ ಡಿಜಿಟಲ್ ಇದೆ, ಲ್ಯಾಪ್ಟಾಪಲ್ಲೇ ಓದ್ಕೋಬೋದು ಆಕ್ಸೆಸ್ ತೊಗೊಂಡು. ಆ ಒಂದು ಟಾಪಿಕ್ ರಿಲೇಟೆಡ್ ಚೆನ್ನಾಗಿ ನಿಮಗೆ ನಾಲೆಡ್ಜ್ ಇರಬೇಕು. ಸೊ ಅದರಿಂದ ಏನು ಯೂಸು, ಇಟ್ ಫೆಮಿಲರೈಸಸ್ ರಿಸರ್ಚರ್ಸ್ ವಿತ್ ವರ್ಕ್ಸ್ ಆಲ್ರೆಡಿ ಡನ್ ಇನ್ ದಿ ಫೀಲ್ಡ್ ಆಫ್ ಸ್ಟಡಿ. ವೆರಿ ಇಂಪಾರ್ಟೆಂಟ್. ನೀವು ಸೆಲೆಕ್ಟ್ ಮಾಡಿರುವಂತಹ ಟಾಪಿಕ್ ರಿಲೇಟೆಡ್ ಏನೆಲ್ಲ ವರ್ಕ್ ಆಗಿದೆ, ಬುಕ್ ಓದೋ ಉದ್ದೇಶನೇ ಅದು, ಜರ್ನಲ್ಸ್ ಓದೋ ಉದ್ದೇಶನೇ ಅದು. ನಿಮ್ಮ ಟಾಪಿಕ್ ರಿಲೇಟೆಡ್ ಆಗಲೇ ಎಷ್ಟೆಲ್ಲ ರಿಸರ್ಚ್ ಆಗಿದೆ ಅದನ್ನು ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದರಿಂದ ನೀವು ಒಂದಷ್ಟು ಇನ್ಫಾರ್ಮೇಷನ್ನ ತೊಗೊಳ್ಲೂಬಹುದು. ಸೊ ನೀವು ಯಾವುದೋ ಒಂದು ಟಾಪಿಕ್ ರಿಸರ್ಚ್ ಮಾಡುವಾಗ ಆಗಲೇ ಯಾರೋ ಮಾಡಿಟ್ಟಿರೋದನ್ನ ಮತ್ತೆ ಮಾಡಬಾರ್ದು. ಅದನ್ನು ಯೂಸ್ ಮಾಡ್ಕೊಂಡು ಮುಂದೆ ಇನ್ನೇನು ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಪಕ್ಕ ಕ್ಲಾರಿಟಿ ಸಿಗುತ್ತೆ. ಸೊ ಬೇಸಿಕಲಿ ಲಿಟ್ರೇಚರ್ ರಿವ್ಯೂಲಿ ದೆರ್ ಆರ್ 3 ಸ್ಟೆಪ್ಸ್. ಸೊ ಲಿಟ್ರೇಚರ್ ರಿವ್ಯೂ ಏನೇನು 3 ಸ್ಟೆಪ್ಸ್ ನೋಡೋಣ. ಸೊ ಸಿಂಪಲ್ ಆಗಿ ಈ ಥರ ಚಾರ್ಟ್ಸ್ಗಳು ಕೊಟ್ಟಿದ್ದೀನಿ. ಮೊದಲನೇ ಸ್ಟೆಪ್, ಲಿಸ್ಟಿಂಗ್ ಔಟ್ ವಾಟ್ ನೋನ್ ಅಬೌಟ್ ದಿ ಟಾಪಿಕ್. ಸೊ ನಿಮಗೆ ಏನೆಲ್ಲ ಗೊತ್ತು ಆ ಟಾಪಿಕ್ ಬಗ್ಗೆ ಅದನ್ನು ಒಂದು ಲಿಸ್ಟ್ ಮಾಡ್ಕೊಬಿಡಿ, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಅನಲೈಸಿಂಗ್ ವಾಟ್ ಈಸ್ ಅನ್ನೋನ್ ಅಬೌಟ್ ದಿ ಟಾಪಿಕ್. ಸೊ ಯಾವಾಗಲೂ ಅಷ್ಟೇ, ಯಾವುದೇ ವಿಷಯದಲ್ಲಾದರೂ ಅಷ್ಟೇ, ಎಷ್ಟು ಆ ವಿಷಯದ ಬಗ್ಗೆ ನಿಮಗೆ ತಿಳಿದಿದೆ ಅನ್ನೋದು ಕ್ಲಾರಿಟಿ ಇದೆಯೋ, ಆ ವಿಷಯದ ಬಗ್ಗೆ ನಿಮ್ಗೆ ಏನು ತಿಳಿದಿಲ್ಲ ಅನ್ನೋದು ಅಷ್ಟೇ ಕ್ಲಾರಿಟಿ ಇರಬೇಕು. ಅನ್ನೋನ್ ಬಗ್ಗೆನೂ ಅಷ್ಟೇ ಕ್ಲಾರಿಟಿ ಇರಬೇಕು. ಆಮೇಲೆ ಅನಲೈಸ್ ಮಾಡ್ಕೋಬೇಕು ನೀವು. ಓಕೆ, ನನಗೆ ಇಷ್ಟೆಲ್ಲ ಗೊತ್ತಿಲ್ಲ, ನಾನು ಕಲಿಬೇಕಿದೆ, ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಬೇಕಿದೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಡಿಸೈಡಿಂಗ್ ವಾಟ್ ರಿಸರ್ಚರ್ ವಿಲ್ ಕಾಂಟ್ರಿಬ್ಯೂಟ್ ಟು ದಿ ಫೀಲ್ಡ್. ಸೊ ಒಬ್ಬ ರಿಸರ್ಚರ್ ಸ್ಟಡಿ ಮಾಡಿಬಿಟ್ಟು ನಾನು ಈ ಒಂದು ಫೀಲ್ಡಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಈ ರಿಸರ್ಚ್ ಮುಖಾಂತರ ಅನ್ನೋದನ್ನ ಈಗಲೇ ಈ ಸ್ಟೆಪ್ಪಲ್ಲೇ ತಿಳ್ಕೊಂಬಿಡ್ಬೇಕು. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಲಿಟರೇಚರ್ ರಿವ್ಯೂ. ಅದ್ರ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು. ಅದಾದಮೇಲೆ ಕುತ್ಕೊಂಡು ಅನಲೈಸ್ ಮಾಡ್ಕೋಬೇಕು, ಎಷ್ಟು ಆ ಟಾಪಿಕ್ ಬಗ್ಗೆ ನಮಗೆ ಗೊತ್ತಿದೆ, ಎಷ್ಟು ಆ ಟಾಪಿಕ್ ಬಗ್ಗೆ ನನಗೆ ಗೊತ್ತಿಲ್ಲ, ಈ ಟಾಪಿಕ್ನ ರಿಸರ್ಚ್ ಮಾಡಿ ನಾನು ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಸೊ ಈ 3 ಸ್ಟೆಪ್ನ ಚೆನ್ನಾಗಿ ನೋಡಿಕೊಂಡ್ರೆ ಲಿಟರೇಚರ್ ರಿವ್ಯೂ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಡೆವಲಪ್ ದಿ ಆಬ್ಜೆಕ್ಟಿವ್ಸ್. ಸೊ ಏನು ಆಬ್ಜೆಕ್ಟಿವ್ಸ್ ಅಂದರೆ, ಸಿಂಪಲ್ ಆಗಿ ಹೇಳಿದ್ದೀನಿ ನೋಡಿ. ಆಫ್ಟರ್ ಹ್ಯಾವಿಂಗ್ ಕಂಪ್ಲೀಟೆಡ್ ದಿ ರಿವ್ಯೂ ಆಫ್ ಲಿಟರೇಚರ್, ದ ರಿಸರ್ಚರ್ ವಿಲ್ ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಹಿ ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್ ಟು ದಿ ಟಾಪಿಕ್. ಸೊ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿದಾಗ ಅವನಿಗೆ ಗೊತ್ತಿರೋ ಕ್ವಾಲಿಫಿಕೇಷನ್ನು, ಅವನಿಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಮೇಲೆ ಸೆಲೆಕ್ಟ್ ಏನೋ ಮಾಡ್ತಾನೆ. ಬಟ್ ಲಿಟರೇಚರ್ ರಿವ್ಯೂ ಸ್ಟೆಪ್ಪಲ್ಲಿ ಚೆನ್ನಾಗಿ ಅದ್ರ ಬಗ್ಗೆ ಓದಿ, ಜರ್ನಲ್ಸ್ ಎಲ್ಲ ಓದಿದಾಗ ಅವನಿಗೆ ಗೊತ್ತಾಗುತ್ತೆ ರಿಸರ್ಚರ್ಗೆ ಏನು ನನ್ನ ಟಾಪಿಕ್ ರಿಯಲ್ ಆಗಿ ಏನು, ಸಬ್ಜೆಕ್ಟ್ ಆ್ಯಂಗಲಿಂದ ನೋಡಿದಾಗ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಒಂದು, ಯಾವಾಗ ಲಿಟರೇಚರ್ ರಿವ್ಯೂ ಆದಮೇಲೆ. ಸೊ ಆಗ ಅವನಿಗೆ ಪಕ್ಕ ಕ್ಲಾರಿಟಿ ಬಂದಮೇಲೆ ನಾನು ಏನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಈ ಟಾಪಿಕ್ ರಿಲೇಟೆಡ್ ಅಂತಾರಲ್ವಾ, ಅದನ್ನೇ ಆಬ್ಜೆಕ್ಟಿವ್ ಅಂತ ಕರೀತಾರೆ. ಆಬ್ಜೆಕ್ಟಿವ್ ಶುಡ್ ಬಿ ಕಂಪ್ಲೀಟ್ ಆ್ಯಂಡ್ ಕ್ಲಿಯರ್ಲಿ ಸ್ಪೆಸಿಫೈಡ್. ಸೊ ನಾನು ಈ ಒಂದು ಟಾಪಿಕಲ್ಲಿ ಏನೆಲ್ಲ ನಿಮಗೆ ಹೇಳಬಲ್ಲೆ ರಿಸರ್ಚರು ಅನ್ನೋದು ಅವನಿಗೆ ಪಕ್ಕಾ ಕ್ಲಾರಿಟಿ ಇರಬೇಕು. ಆಮೇಲೆ ಕಂಪ್ಲೀಟ್. ಸೊ ರಿಸರ್ಚ್ ಸ್ಟಾರ್ಟ್ ಆದಮೇಲೆ ಮಧ್ಯ ಎಲ್ಲ ಆಬ್ಜೆಕ್ಟಿವ್ನ ಸೇರಿಸ್ಕೊಂಡು ಹೋಗೋದಲ್ಲ, ಒಂದು ಗುರಿ ಇಟ್ಕೋಬೇಕು, ಆ ಗುರಿಯಿಂದ ಓಡಬೇಕು, ಅದೇ ರಿಸರ್ಚು. ಹಾಗಾದರೆ ಆಬ್ಜೆಕ್ಟಿವ್ಸಲ್ಲಿ 2 ಟೈಪ್ ಇದೆ. ಒಂದು ಗುರಿ, ಅದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರೈಮರಿ ಆಬ್ಜೆಕ್ಟಿವ್ಸ್, ಸೆಕೆಂಡರಿ ಆಬ್ಜೆಕ್ಟಿವ್ಸ್. ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಂದರೆ ಒಂದು ದೊಡ್ಡ ಗುರಿ ಇಟ್ಕೊಳ್ಳೋದು, ದಿ ಮೇನ್ ಏಮ್ ಆಫ್ ದಿ ಸ್ಟಡಿ, ಆಲ್ಸೋ ನೋನ್ ಆಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಸಿಂಪಲ್ ಭಾಷೆಯಲ್ಲಿ ಒಂದು KSET ಎಕ್ಸಾಮ್ನ ತೊಗೊಂಡು ಹೇಳೋದಾದರೆ ಆಬ್ಜೆಕ್ಟಿವ್ಸ್ ಅಂದರೆ, ನೀವು KSET ಎಕ್ಸಾಮ್ನ ಪಾಸ್ ಮಾಡುವಂಥದ್ದು ನಿಮ್ಮ ಮೇಯ್ನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಈ ಒಂದು ಮೇಯ್ನ್ ಆಬ್ಜೆಕ್ಟಿವ್ನ ನೀವು ಅಚೀವ್ ಮಾಡೋಕ್ಕೆ, ಇದನ್ನು ಸಾಧಿಸಲಿಕ್ಕೆ ಏನು ಮಾಡ್ತೀರಾ, ಚಿಕ್ಕ ಚಿಕ್ಕ ಆಬ್ಜೆಕ್ಟಿವ್ಸ್, ಚಿಕ್ಕ ಚಿಕ್ಕ ಒಂದು ಗುರಿಗಳನ್ನ ಇಟ್ಕೊತೀರಾ. ಫಾರ್ ಎಕ್ಸಾಂಪಲ್ 10 ಯೂನಿಟ್ ಇದೆ, ಈ 10 ಯೂನಿಟಲ್ಲಿ ನಾನು ಈ ಯೂನಿಟ್ಗಳನ್ನ ಇಷ್ಟಿಷ್ಟು ಬೇಗ ಮುಗಿಸ್ಕೊಳ್ತೀನಿ, ಈ ಯೂನಿಟ್ನ ನಾನು ಜಾಸ್ತಿ ಡೆಪ್ತಾಗಿ ಓದೋಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಕಾಂಪ್ರಹೆನ್ಷನ್ ಅಂತ ಒಂದು ಯೂನಿಟ್ ಇರುತ್ತೆ, ಅದು ಅಲ್ಲಿ ಅವರೇ ಕೊಡ್ತಾರೆ. ಸೊ ನನಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಓದಿ ಆನ್ಸರ್ ಮಾಡಬೇಕು, ಅದನ್ನು ನಾನು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ಸ್, ನಾನು ಓದಿರೋದೇ ಕಂಪ್ಯೂಟರ್ ಸೈನ್ಸು, ಮತ್ತು ಅದನ್ನು ಇನ್ನೊಂದು ಸರಿ ಓದೋ ಅವಶ್ಯಕತೆ ಇಲ್ಲ. ಅಥವಾ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್, ನಾನು ಆಗಲೇ ಒಂದಷ್ಟು ಎಕ್ಸಾಮ್ ಬರೆದಿದ್ದೀನಿ, ಇದನ್ನು ಮತ್ತೆ ರಿವಿಷನ್ ಮಾಡಿಕೊಂಡ್ರೆ ಸಾಕು. ನನ್ನ ಮೇಯ್ನು ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಈ ರೀತಿ ಚಿಕ್ಕ 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 ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಚಿಕ್ಕ ಗುರಿಗಳನ್ನ ಸಾಧಿಸ್ತಾ ಹೋದರೆ ನಿಮ್ಮ ಮೇಯ್ನ್ ಆಬ್ಜೆಕ್ಟಿವ್ ಏನೋ ಎಕ್ಸಾಮ್ ಕ್ಲಿಯರ್ ಮಾಡೋದು, ಅದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್, ಮೇಯ್ನ್ ಏಮ್ ಇರುತ್ತೆ ರಿಸರ್ಚಲ್ಲಿ, ಅದನ್ನು ಪ್ರೈಮರಿ ಆಬ್ಜೆಕ್ಟಿವ್ ಅಂತೀವಿ. ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಏನು, ಏಮ್ಸ್ ವಿಚ್ ವಿಲ್ ಬಿ ಅಚೀವ್ಡ್ ಅಲಾಂಗ್. ಸೊ ಮೇಯ್ನ್ ಆಬ್ಜೆಕ್ಟಿವ್ನ ಸಾಧಿಸೋ ಒಂದು ಹುಚ್ಚಲ್ಲಿ ಈ ಚಿಕ್ಕ ಚಿಕ್ಕನು ಆಬ್ಜೆಕ್ಟಿವ್ಸ್ನ ಮುಗಿಸ್ತಾ ಹೋಗ್ತೀವಿ.
ಸೊ ಅಲಾಂಗ್ ವಿತ್ ದಿ ಮೈನ್ ಆಬ್ಜೆಕ್ಟಿವ್ಸ್ ದೀಸ್ ಪ್ರೊವೈಡ್ ಸಪೋರ್ಟ್ ಫಾರ್ ದಿ ಮೈನ್ ಆಬ್ಜೆಕ್ಟಿವ್ಸ್. ಸೊ ನಿಮ್ಮ ಮೈನ್ ಗುರಿ ಏನಿದೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇರ್ತವೆ ಈ ಸೆಕೆಂಡರಿ ಆಬ್ಜೆಕ್ಟಿವ್ಸ್, ಆಲ್ಸೋ ನೋನ್ ಆಸ್ ಜನರಲ್ ಆಬ್ಜೆಕ್ಟಿವ್ಸ್. ಸೊ ಇದಕ್ಕೆ ಇನ್ನೊಂದು ನೇಮ್ ಇದೆ, ಜನರಲ್ ಆಬ್ಜೆಕ್ಟಿವ್ಸ್. ಪ್ರೈಮರಿ ಆಬ್ಜೆಕ್ಟಿವ್ಸ್ ಇನ್ನೊಂದಿಷ್ಟು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್, ದಿಸ್ ಇಸ್ ದಿ ಮೈನ್ ಆಬ್ಜೆಕ್ಟಿವ್. ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಅಂದರೆ ಮೈನ್ ಆಬ್ಜೆಕ್ಟ್ಗೆ ಸಪೋರ್ಟ್ ಮಾಡುವಂತಹ, ಮೈನ್ ಆಬ್ಜೆಕ್ಟಿವ್ ಮೈನ್ ಗುರಿ ಏನಿದೆ ಅದನ್ನು ಸಾಧಿಸಲಿಕ್ಕೆ ಸಹಾಯ ಮಾಡುವಂತಹ ಚಿಕ್ಕ ಚಿಕ್ಕ ಗುರಿಗಳು, ಇದಕ್ಕೆ ಜನರಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟಿವ್ಸ್ ಅಂದರೆ ಗೊತ್ತಾಯ್ತಾ, ನಮ್ಮ ಮೂಲ ಗುರಿ ಏನು ಈ ರಿಸರ್ಚಿಂದ ನಾನು ಸಾಧಿಸ್ತೀನಿ, ಏನು ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಅದನ್ನು ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ವೆರಿ ವೆರಿ ಇಂಪಾರ್ಟೆಂಟ್, ಐಡೆಂಟಿಫೈ ವೇರಿಯಬಲ್ಸ್ ಆ್ಯಂಡ್ ಫಾರ್ಮುಲೇಟ್ ಹೈಪಾಥಿಸಿಸ್. ಹೈಪಾಥಿಸಿಸ್ ಪದನ ನೋಡ್ಕೊಳ್ಳಿ, ಒಂದು ಕ್ವಶನ್ ಬರೋ ಚಾನ್ಸ್ ತುಂಬ ಇರುತ್ತೆ. ಹೈಪಾಥಿಸಿಸ್ ಅಂದರೆ ಏನು ಇದೆಲ್ಲ ಗೊತ್ತಿರಬೇಕು. ಸೊ ವೇರಿಯಬಲ್ಸ್ ಅಂದರೆ ಏನು, ಆ್ಯನ್ ಎಂಟಿಟಿ ವಿಚ್ ಕ್ಯಾನ್ ಬಿ ಮೆಷರ್ಡ್ ಈಸ್ ಎ ವೇರಿಯಬಲ್. ಸೊ ನಿಮ್ಮ ರಿಸರ್ಚ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ ನೋಡಿ ಡೆಫಿನೇಷನ್ ಹೇಳೋ ಮುಂಚೆ. ಎಕ್ಸ್ಪರಿಮೆಂಟ್ ಟು ನೋ ಅಬೌಟ್ ದಿ time taken by different employees who have slept 2, 4, 6 and 8 hours respectively to complete a task. ಸೊ ಒಂದು ಎಕ್ಸ್ಪರಿಮೆಂಟ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಏನು ರಿಸರ್ಚ್ ಮಾಡ್ತಾ ಇದ್ದೀವಿ, ನಾವೇನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋ ಕೆಲಸಗಾರರು ಮಲಗುವಂತಹ ಟೈಮ್ ಎಷ್ಟು ಅವರ್ ಮಲಗ್ತಾರೆ, ಸ್ಲೆಪ್ಟ್ 2, 4, 6, 8 hours ರೆಸ್ಪೆಕ್ಟಿವ್ಲಿ ಟು ಕಂಪ್ಲೀಟ್ ಎ ಟಾಸ್ಕ್. ಯಾವುದೋ ಒಂದು ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸ ಮಾಡುವಾಗ 2 ಅವರ್ ನಿದ್ದೆ ಮಾಡಿದವರು, 4 ಅವರ್ ನಿದ್ದೆ ಮಾಡಿದವರು, 6 ಅವರ್ ನಿದ್ದೆ, 8 ಅವರ್ ನಿದ್ದೆ ಮಾಡಿದವ್ರ ಬಗ್ಗೆ ಎಷ್ಟು ನಿದ್ದೆ ಮಾಡಿದ್ರು ಕೆಲಸ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ನಾವು ಒಂದು ರಿಸರ್ಚ್ ಮಾಡ್ತಾ ಇರ್ತೀವಿ. ಹಿಯರ್ ವೇರಿಯಬಲ್ಸ್ ವಿಲ್ ಬಿ ದಿ ನಂಬರ್ ಆಫ್ ಸ್ಲೀಪಿಂಗ್ ಹಾರ್ಸ್. ಹೌದಲ್ವಾ, ವೇರಿಯಬಲ್ ಅಂದರೆ ಏನು? ಸೊ ನಮ್ಮ ಮೇನ್ ಆಬ್ಜೆಕ್ಟಿವು ಸ್ಟಡಿ ಮಾಡಬೇಕು ಅವರು ಒಂದು ನಿದ್ದೆ ಪ್ಯಾಟ್ರನ್ ಬಗ್ಗೆ. ಸೊ ಇದರಲ್ಲಿ ಎಷ್ಟು ಅವರ್ ನಿದ್ದೆ ಮಾಡಿದ್ದಾರೆ ಅಂತ ಅವರ್ನ ನಾವು ಕಂಟ್ರೋಲ್ ಮಾಡ್ಬೋದಲ್ವಾ, ಅದನ್ನು ಲೆಕ್ಕ ಹಾಕೊಳ್ಬೋದಲ್ವಾ. ಆ್ಯನ್ ಎಂಟಿಟಿ ವಿಚ್ ಕ್ಯಾನ್ ಬಿ ಮೆಷರ್ಡ್. ಸೊ ಮೆಷರ್ ಮಾಡುವಂತಹ ಒಂದು ಕ್ವಾಂಟಿಟಿ ಏನಿರುತ್ತೆ ಅದನ್ನು ವೇರಿಯಬಲ್ ಅಂತೀವಿ. ಎಷ್ಟು ಅವರ್ ಮಲಗಿದ್ದಾರೆ ಒಂದು ಕೆಲಸ ಮಾಡುವಾಗ ಅನ್ನೋದನ್ನ ರಿಸರ್ಚ್ ಮಾಡುವಾಗ ಎಷ್ಟು ಅವರ್ ಮಲಗಿದ್ದಾರೆ ಅಲ್ವಾ, ಅದೇನೇ ವೇರಿಯಬಲ್. ಸ್ಲೀಪಿಂಗ್ ಹಾರ್ಸ್ ಆ್ಯಂಡ್ ಟೈಮ್ ಟೇಕನ್ ಟು ಕಂಪ್ಲೀಟ್. ಸೊ ಒಂದೇ ವೇರಿಯಬಲ್ ಇರಲ್ಲ, 2-3 ವೇರಿಯಬಲ್ ಇರುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಒಂದು ರಿಸರ್ಚಲ್ಲಿ ಯಾವ ಕ್ವಾಂಟಿಟಿನ ನಾವು ಮೆಷರ್ ಮಾಡ್ಬೋದೋ ಅದನ್ನು ವೇರಿಯಬಲ್ ಅಂತ ಕರಿತೀವಿ. ಹಾಗಾದರೆ ವೇರಿಯಬಲ್ಸಲ್ಲಿ 2 ಟೈಪ್ ಇದೆ, ಕಂಟಿನ್ಯೂಯಸ್ ವೇರಿಯಬಲ್ಸ್, ನಾನ್ ಕಂಟಿನ್ಯೂಯಸ್ ವೇರಿಯಬಲ್ಸ್. ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಕಂಟಿನ್ಯೂಯಸ್ ವೇರಿಯಬಲ್ಸ್, ದೀಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಕಂಟಿನ್ಯೂಯಸ್ಲಿ, ದಟ್ ಈಸ್ ಇನ್ ಡೆಸಿಮಲ್ಸ್. ಸೊ ಡೆಸಿಮಲ್ ಅನ್ನೋ ಪದ ನಿಮಗೆ ಗೊತ್ತಿರುತ್ತೆ. 1, 2, 3 ಇವೆಲ್ಲ ಇಂಟೀಜರ್ಸ್ ಅಂತಾರೆ, ನ್ಯಾಚುರಲ್ ನಂಬರ್ಸ್ ಅಂತಾರೆ. 1.5, 1.25, 1.25 ಗಂಟೆ, 1.25. ಸೊ ಈ ಥರ ಅರ್ಧ ಬರ್ಧ ಹೇಳ್ತಾರಲ್ವ 2 ನಂಬರ್ಗಳ ಮಧ್ಯ, ಅದನ್ನು ಡೆಸಿಮಲ್ಸ್ ಅಂತಾರೆ. ಫಾರ್ ಎಕ್ಸಾಂಪಲ್ ವೆಯ್ಟ್, ಯಾವುದೋ ಒಂದು ಹಳ್ಳಿಯ ಜನರ ತೂಕದ ಬಗ್ಗೆ ರಿಸರ್ಚ್ ಮಾಡ್ತಿರ್ತೀರ ಅಂದ್ಕೊಳ್ಳಿ. ತೂಕ ಎಷ್ಟು ಅಲ್ವಾ, ಅದೇ ವೇರಿಯಬಲ್, ಅದನ್ನೇ ಅಲ್ವಾ ಮೆಷರ್ ಮಾಡೋದು ನಾವು. ಅದು ಯಾವ ರೀತಿ ಇರುತ್ತೆ, ಡೆಸಿಮಲ್. 50 kg ಆದಮೇಲೆ ನೆಕ್ಸ್ಟ್ ಯಾರೋ ಒಬ್ಬ 51 ಇರಬೇಕಾ, 50.25 ಅಂದರೆ 50 kg ಪ್ಲಸ್ 1/4 kg ಈ ಥರ ಇರ್ಬೋದು. ಇಲ್ಲ 50 kg 0.5, 50.5. ಸೊ ಈ ಥರ ಎಲ್ಲ ಇರ್ಬೋದು. ದಿಸ್ ಈಸ್ ಕಂಟಿನ್ಯೂಯಸ್. ದೀಸ್ ಕ್ಯಾನ್ ಬಿ ನಾನ್ ಕಂಟಿನ್ಯೂಯಸ್ ಅಂದರೆ ಓನ್ಲಿ ಬಿ ಎಕ್ಸ್ಪ್ರೆಸ್ಡ್ ಆಸ್ ಹೋಲ್ ನಂಬರ್ಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಲ್ ನಂಬರ್ಸ್ ಅಂದರೆ 1, 2, 3, 0 ಈ ಥರ. ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಯಾವುದೋ ಒಂದು ಕ್ಲಾಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ವೇರಿಯಬಲ್ ಆಗಿ ಇಟ್ಕೊಂಡ್ರೆ ಎಷ್ಟು ಜನ ಆಬ್ಸೆಂಟ್, ಎಷ್ಟು ಜನ ಪ್ರೆಸೆಂಟ್ ಆಗ್ತಾ ಇದ್ದಾರೆ ಒಂದು ರಿಸರ್ಚ್ ಮಾಡೋದಾಗ, ಒಂದು ಕ್ಲಾಸಲ್ಲಿ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅಂದರೆ 10 ಜನ ಇರ್ಬೋದು, 20 ಜನ ಇರ್ಬೋದು. ಎಲ್ಲಾದರೂ 20 ಸ್ಟೂಡೆಂಟು ಪ್ಲಸ್ ಅರ್ಧ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಹೇಳಕ್ಕೆ ಬರುತ್ತಾ? ಆ ಥರ ಹೇಳಕ್ಕೆ ಬರಲ್ಲ. ಸೊ ಈ ಥರ ಒಂದು ವೇರಿಯಬಲ್ಸ್ನ ನಾನ್ ಕಂಟಿನ್ಯೂಯಸ್, ಆ ಡೆಸಿಮಲ್ಸು 1, 2 ಮಧ್ಯ ಪಾಯಿಂಟ್ ಲೆಕ್ಕದಲ್ಲಿ ತೊಗೊಬೋದು ಅಂದರೆ ಅದನ್ನು ಕಂಟಿನ್ಯೂಯಸ್ ವೇರಿಯಬಲ್ಸ್. ಸೊ ಇದು ಕ್ಲಾರಿಟಿ ಇರಲಿ, ಕೇಳಬಹುದು. ನೆಕ್ಸ್ಟ್ ಟೈಪ್ ಆಫ್ ವೇರಿಯಬಲ್ಸ್ ನೋಡೋದಾದರೆ ಡಿಪೆಂಡೆಂಟ್ ವೇರಿಯಬಲ್ಸ್, ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಸೊ ಡಿಪೆಂಡೆಂಟ್ ಅಂದರೆ ಪದದಲ್ಲೇ ಇದೆ, ಡಿಪೆಂಡ್ ಆಗಿರುತ್ತೆ. 2-3 ವೇರಿಯಬಲ್ ಎಕ್ಸ್ಪೆರಿಮೆಂಟಲ್ಲಿ ಒಂದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೇರಿಯಬಲ್ ವಿಚ್ ಈಸ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಅದರ್ ವೇರಿಯಬಲ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವೇರಿಯಬಲ್ ವಿಚ್ ಈಸ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಅದರ್ ವೇರಿಯಬಲ್ ಏನಂತ ಕರಿತೀವಿ? ಡಿಪೆಂಡೆಂಟ್ ವೇರಿಯಬಲ್. ಇಟ್ ಈಸ್ ವೇರಿಯಬಲ್ ವಿಚ್ ಡಸ್ ನಾಟ್ ಇನ್ಫ್ಲೂಯೆನ್ಸ್ ಅನದರ್. ಸೊ ಇದು ಯಾವುದ್ರ ಮೇಲೆ ಡಿಪೆಂಡು ಆಗಿರಲ್ಲ, ಇನ್ನೊಂದು ವೇರಿಯಬಲ್ನ ಎಫೆಕ್ಟು ಮಾಡ್ತಿರಲ್ಲ, ಇನ್ನೊಂದಕ್ಕೆ ಇದರಿಂದ ಏನು ವ್ಯತ್ಯಾಸನೂ ಆಗ್ತಿರಲ್ಲ. ಆ ಥರದನ್ನು ನಾವು ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಇಂಡಿಪೆಂಡೆಂಟ್ ಅಂದರೆ ಏನು?
ದಿಸ್ ಈಸ್ ನಾಟ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಎನಿ ಅದರ್ ವೇರಿಯಬಲ್. ಬೇರೆ ಅವರ ಒಂದು ಮೇಲೆ ಡಿಪೆಂಡ್ ಆಗಿರಲ್ಲ ಈ ವೇರಿಯಬಲ್ಲು. ಬೇರೆಯವ್ರು ಏನೇ ಬದಲಾದರೂ ಇದಕ್ಕೇನು ವ್ಯತ್ಯಾಸ ಆಗಲ್ಲ, ಇದು ಇಂಡಿಪೆಂಡೆಂಟ್ ಆಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಈ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇನ್ಫ್ಲೂಯೆನ್ಸಸ್ ಅನದರ್ ವೇರಿಯಬಲ್. ಬೇರೆ ಒಂದು ವೇರಿಯಬಲ್ನ ಇದೇನಾದರೂ ಚೇಂಜ್ ಆದರೆ ಅದ್ರ ಮೇಲೂ ಚೇಂಜಸ್ ಆಗುತ್ತೆ ಬೇರೆ ವೇರಿಯಬಲ್ಸ್ ಮೇಲೆ ಒಂದು ಸಿಸ್ಟಮಲ್ಲಿ. ಸೊ ಅದನ್ನು ನಾವು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ಕಾಲೇಜಿಗೆ ಸ್ಟೂಡೆಂಟ್ಸು ಯಾವ ಥರ ಬರ್ತಾರೆ, ಎಷ್ಟು ಜನ ಅಟೆಂಡೆನ್ಸ್ ಇದೆ ಅನ್ನೋದು ರಿಸರ್ಚ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಮಗೆ 2 ವೇರಿಯಬಲ್ ಇಟ್ಕೋಬೋದು. ಒಂದು ನಂಬರ್ ಆಫ್ ಸ್ಟೂಡೆಂಟ್ಸು, ಇನ್ನೊಂದು ನಂಬರ್ ಆಫ್ ಬಸ್ಸಸ್ ಅವೈಲಬಲ್ ಇನ್ ದಟ್ ರೂಟ್. ಆ ಒಂದು ಕಾಲೇಜಿಗೆ ಎಷ್ಟು ಬಸ್ಗಳು ಬರ್ತವೆ ಆ ರೂಟಲ್ಲಿ ಕಾಲೇಜ್ ಟೈಮಲ್ಲಿ ಅನ್ನುವಂಥದ್ದು ಒಂದು ವೇರಿಯಬಲ್ ಇಟ್ಕೊಳ್ಳೋಣ. ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನ ಒಂದು ವೇರಿಯಬಲ್ ಇಟ್ಕೊಳ್ಳೋಣ. ಸೊ ಈಗ ನಂಬರ್ ಆಫ್ ಬಸ್ಸಸ್ನ ನಾನು ಏನಾದರೂ ಚೇಂಜ್ ಮಾಡಿದ್ರೆ ಎಷ್ಟು ಜನ ಕಾಲೇಜಿಗೆ ಬರ್ತಾರೆ ಅದು ಕೂಡ ಚೇಂಜ್ ಆಗುತ್ತಲ್ವಾ. ಸೊ ಒಂದು 200 ಜನ ಬರ್ತಿರ್ತಾರೆ, ಒಂದು 3 ಬಸ್ ಇರುತ್ತೆ ಫಾರ್ ಎಕ್ಸಾಂಪಲ್. ಅವತ್ತು 2 ಬಸ್ ಏನೋ ನಿಲ್ಲಿಸ್ಬಿಟ್ರೆ ನಾನು ನಂಬರ್ ಆಫ್ ಬಸ್ಸಸ್ಸು ದಟ್ ಈಸ್ ವೇರಿಯಬಲ್, ಅದನ್ನು ಕಡಿಮೆ ಮಾಡಿಬಿಟ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನದರ್ ವೇರಿಯಬಲ್, ಅದು ಎಫೆಕ್ಟ್ ಆಗುತ್ತಲ್ವಾ. ಸೊ ನಂಬರ್ ಆಫ್ ಬಸ್ಸಸ್ ಇದು ಕೂಡ ಎಫೆಕ್ಟ್ ಆಗುತ್ತೆ ಎಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೋದಕ್ಕೆ. ಸೊ ಬಸ್ಸಸ್ ಇದೆ ಅಲ್ವಾ, ಅದು ಇಂಡಿಪೆಂಡೆಂಟ್ ವೇರಿಯಬಲ್ಲು. ಸ್ಟೂಡೆಂಟ್ಸ್ ಬರ್ತಾರಲ್ವಾ, ಅದು ಡಿಪೆಂಡ್ ಆಗಿರ್ತಾರೆ ಸ್ಟೂಡೆಂಟ್ಸ್ ಅದ್ರ ಮೇಲೆ. ಸೊ ಈ ಥರ ಅರ್ಥ ಮಾಡ್ಕೊಳ್ಬೇಕು ನೀವು. ಆ್ಯಂಡ್ ಲಾಸ್ಟ್ ಈಸ್ ಎಕ್ಸ್ಟ್ರೋನಿಯಸ್ ವೇರಿಯಬಲ್ಸ್. ಅಂದರೆ ಒಂದು ಸಿಸ್ಟಮ್ ತೊಗೊಂಡಿರ್ತೀವಿ ರಿಸರ್ಚಲ್ಲಿ, ವೇರಿಯಬಲ್ಸ್ ವಿಚ್ ಹ್ಯಾವ್ ಎಫೆಕ್ಟ್ ಆನ್ ದಿ ಡಿಪೆಂಡೆಂಟ್ ವೇರಿಯಬಲ್. ಸೊ ಯಾವುದಕ್ಕೋ ಒಂದು ವೇರಿಯಬಲ್ಗೆ ಇದು ಚೇಂಜಸ್ ಮಾಡ್ತಾ ಇರುತ್ತೆ. ಈ ವೇರಿಯಬಲ್ನ ನಾನೇನಾದ್ರು ಚೇಂಜ್ ಮಾಡಿದ್ರೆ ಇದು ಚೇಂಜ್ ಆಗ್ತಾ ಇರುತ್ತೆ, ಬಟ್ ನಾಟ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಯಾವುದೋ ಒಂದು ಸಿಸ್ಟಮ್ನ ಪಾರ್ಟೇ ಅಲ್ಲ ಅದು. ಯಾವುದೋ ಒಂದು ನಾವು ರಿಸರ್ಚ್ನ ಫೀಲ್ಡಿಂದ ಹೊರಗೆ ಇರೋ ಅಂಶ ನಮ್ಮ ರಿಸರ್ಚ್ನ ಫೀಲ್ಡ್ ಒಳಗಿರೋ ಅಂಶಕ್ಕೆ ವೇರಿಯಬಲ್ಸ್ಗೆ ತೊಂದರೆ ಮಾಡ್ತಾ ಇರುತ್ತೆ. ಅಂದರೆ ಅದು ಬದಲಾದರೆ ಇಲ್ಲಿ ಒಳಗೂ ಚೇಂಜಸ್ ಆಗ್ತಾ ಇರುತ್ತೆ. ಅಂಥ ವೇರಿಯಬಲ್ಸ್ನ ನಾವು ಎಕ್ಸ್ಟ್ರೇನಿಯಸ್ ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಕ್ಯಾಟೋಗರಿಯಲ್ ವೇರಿಯಬಲ್ಸ್ ಅಂತ ಇದೆ. ಮತ್ತು ಯಾವ ರೀತಿ ಒಂದು ವೇರಿಯಬಲ್ಸ್ನ ಮೆಷರ್ ಮಾಡಬೇಕು ಅದ್ರ ಮೇಲಿದೆ. ಹಾಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇದನ್ನು ಹೇಳ್ತೀನಿ. ವಿತಿನ್ ಎಕ್ಸಾಮ್ ಆಲ್ಮೋಸ್ಟ್ ಇನ್ನೂ ಹೆಚ್ಚು ಕಾನ್ಸೆಪ್ಟ್ಸ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.